ರಾಮನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ವ್ಯಾಪಾರ ಮಾಡ್ತಾ ಇದ್ದೀನಿ. ನನಗೆ ನಗರಸಭೆಯಿಂದ ಗುರುತಿಸಿ ನಮಗೆ ID ಕಾರ್ಡ್ ಕೊಟ್ಟಿದ್ದಾರೆ. PM ಸ್ವನಿಧಿಯಿಂದ ನಮಗೆ ಇದು 50,000 ರೂಪಾಯಿ ಲೋನ್ ಸಿಕ್ಕಿದೆ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳು. ಬೀದಿ ವ್ಯಾಪಾರ ಬೀದಿನಲ್ಲಿ ಫುಟ್ಪಾತ್ನಲ್ಲಿ ಸುಮ್ಮನೆ ವ್ಯಾಪಾರ ಮಾಡ್ತಾ ಇದ್ದೀನಿ. ಸುಮಾರು 30 ವರ್ಷದಿಂದ ಮಾಡ್ತಾ ಇದ್ದೀನಿ. ನನಗೆ ಕೇಂದ್ರ ಸರ್ಕಾರದಿಂದ ತುಂಬಾ ವ್ಯಾಪಾರಕ್ಕೆ ಅಂದ್ಬಿಟ್ಟು ಅನುಕೂಲ. 1,000 ರೂಪಾಯಿ ಕೊಟ್ಟರು, ಆಮೇಲೆ 20, ಈಗ 50,000 ರೂಪಾಯಿ ಕೊಟ್ಟಿದ್ದಾರೆ. ತಿಂಗಳಿಗೊಂದ್ಸಲಿ ಕಟ್ಕೊಂಡು ಹೋಗ್ತಾ ಇದ್ದೀನಿ. ಸರ್ಕಾರಕ್ಕೆ ಧನ್ಯವಾದಗಳು. ಕಲೆಕ್ಟಿಂಗ್ ತಗೊಳ್ತಾ ಇದ್ದೀವಿ. ನಮಗೆ ಸರ್ಕಾರ ಅವರು ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. 10,000 ಚೀಟ್ ಸಿಕ್ಕಿ ಮತ್ತೆ ತಿರ್ಗಾ 20,000 ತಗೊಂಡಿದ್ದೀವಿ. ಅದು ಸ್ವಲ್ಪ ಟೊಮೆಟೊ ವ್ಯಾಪಾರದಲ್ಲಿ ನಮಗೆ ಅನುಕೂಲ ಆಗಿದೆ. ಇವಾಗ 50,000 ತಗೊಂಡಿದ್ದೀವಿ. ಒಳ್ಳೆ ಯೋಜನೆ ಇದೆ. ನಮಗೆ ಸರ್ಕಾರದಿಂದ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸುಮಾರು 1,752 ಬೀದಿಬದಿ ವ್ಯಾಪಾರಸ್ಥರಿಗೆ ಗುರುತಿನ ಕಾರ್ಡ್ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ಜೊತೆಗೆ ನಮ್ಮ ರಸ್ತೆ ಬದಿ ಬೀದಿ ವ್ಯಾಪಾರಸ್ಥರಿಗೆ PM ಸ್ವನಿಧಿ ಯೋಜನೆಯಡಿ 3 ಹಂತಗಳಲ್ಲಿ ಸಾಲ ಸೌಲಭ್ಯವನ್ನು ವಿತರಣೆ ಮಾಡುವ ಕಾರ್ಯ ನಡೀತಾ ಇದೆ. ಒಟ್ಟಾರೆ ನಮ್ಮ ಬೀದಿ ವ್ಯಾಪಾರಸ್ಥರ ಒಂದು ಉತ್ತಮ ಜೀವನ ನಿರ್ವಹಣೆಗಾಗಿ ನಾವು ಹಲವಾರು ರೀತಿಯ ಸೌಲಭ್ಯಗಳನ್ನು ನೀಡಲು ಕ್ರಮವನ್ನು ಕೈಗೊಳ್ಳಲಾಗಿದೆ. ವ್ಯಾಪಾರವನ್ನ ಮಾಡ್ತಿದ್ದಾರೆ, ವಹಿವಾಟನ್ನು ನಡೆಸಿದ್ದಾರೆ. ಡಿಜಿಟಲ್ ವಹಿವಾಟನ್ನು ಕೂಡ ಅಂದರೆ QR ಕೋಡ್ ಮೂಲಕ ಬಳಸಿ ಅದರಲ್ಲೂ ಕೂಡ ಅವರು ವ್ಯಾಪಾರವನ್ನು ಮಾಡಿಕೊಂಡು ಅವರ QR ಕೋಡನ್ನು ಬ್ಯಾಂಕ್ ಅಕೌಂಟಿಗೆ ಲಿಂಕನ್ನು ಮಾಡಲಾಗಿದೆ. ಬ್ಯಾಂಕ್ ಅಧಿಕಾರಿಗಳು ಇದಕ್ಕೆ ನಮಗೆ ತಾಂತ್ರಿಕ ಸಹಾಯವನ್ನು ಮಾಡಿದ್ದಾರೆ. ಅವ್ರಿಗೆ ನಮ್ಮ ಮೂಲಕ ಟ್ರೈನಿಂಗನ್ನು ಕೊಡಿಸಲಾಗಿದೆ. ಸೊ ಈ ಎಲ್ಲದರ ಪರಿಣಾಮವಾಗಿ ರಸ್ತೆ ಬದಿ ವ್ಯಾಪಾರಿಗಳ ಜೀವನದಲ್ಲಿ ಬಹಳ ಕಣ್ಣಿಗೆ ಕಾಣಬಹುದಾದಂತಹ ಬದಲಾವಣೆ ಎಲ್ಲವೂ ಕೂಡ ಆಗಿದೆ. ಇದು PM ಸ್ವನಿಧಿ ಯೋಜನೆಯ ಒಂದು ಯಶಸ್ಸು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಮತ್ತು PM ಸ್ವನಿಧಿ ಯೋಜನೆಯಲ್ಲಿ ಒಂದು ಭಾಗ, ಆದರೆ ಇದಕ್ಕೆ ನಾವು ರಾಜ್ಯ ಮಟ್ಟದಲ್ಲಿ ನಾವು ಪ್ರಶಸ್ತಿ ತಗೊಂಡಿದ್ದೀವಿ ನಮ್ಮ ರಾಮನಗರ. ಮತ್ತು PM ಸ್ವನಿಧಿ ಯೋಜನೆ ಅಡಿನಲ್ಲಿ ಸುಮಾರು 1,575 ಜನರಿಗೆ 10,000, ಒಂದಷ್ಟು ಜನಕ್ಕೆ 20,000 ಮತ್ತು 50,000 ಕೂಡ ಸಾಲ ಮಾಡ್ತಕ್ಕಂಥ ಅವರು ಸ್ವಲ್ಪ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಂಡು ದೃಢವಾಗಿ ವ್ಯಾಪಾರ ಮಾಡಿ ಕಟ್ಟಿಕೊಳ್ಳೋದಕ್ಕೆ ನಗರಸಭೆಯಿಂದ ನಾವು ಸಾಕಷ್ಟು